Hi guys, welcome back to my YouTube channel Nikki Vlogs. ಮೊದಲಿಗೆ ನಾವಿಲ್ಲಿ ಅರ್ಧ ಭಾಗ ಅಷ್ಟು ಕಾಯಿ ತುರಿ ತಗೊಂಡಿದ್ದೀವಿ, ಮತ್ತು ಸ್ವಲ್ಪ ಗಸಗಸೆ, ಮತ್ತು ಸ್ವಲ್ಪ ಕಡಲೆ, ಮತ್ತು 2 to 3 ಟೇಬಲ್ ಸ್ಪೂನ್ ಆಫ್ ಖಾರದ ಪುಡಿ, ಮತ್ತು 2 ಟೇಬಲ್ ಸ್ಪೂನ್ ಆಫ್ ಸಾಂಬಾರ್ ಪುಡಿ, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಆದ ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಒಂದು ಕುಕ್ಕರಿಗೆ, ಆಮೇಲೆ ಚಿಕನ್ ಪೀಸ್. ಇಲ್ಲಿ ನಾವು 1 kg ಚಿಕನ್ ತೊಗೊಂಡಿದ್ದೀವಿ. ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಫ್ರೈ ಆದ ನಂತರ ಸ್ವಲ್ಪ ಅದಕ್ಕೆ ಅರಶಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಗ್ರೀನ್ ಖಾರ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾವು ಹಸಿಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಸ್ವಲ್ಪ ಗಸಗಸೆ ಮತ್ತು ಶುಂಠಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀವಿ. ಅದನ್ನ ಈಗ ಸೇರಿಸಿದ್ದೀನಿ. ಅದನ್ನ ಚೆನ್ನಾಗಿ ಹಸಿ ವಾಸನೆವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಅದು ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಇದು ಚೆನ್ನಾಗಿ ಮಿಕ್ಸ್ ಆಗ್ತಿದ್ದಂಗೆ ಅಲ್ಲಿ ಮಿಕ್ಸಿಲಿ ರುಬ್ಕೊಂಡಿದ್ವಲ್ಲ ಖಾರ, ಆವಾಗಲೇ ಅದನ್ನ ಇವಾಗ ಸೇರಿಸ್ಕೊಳ್ಳಿ. ಇದು ಕೂಡ ನೀರು ಹಾಕ್ಬಿಟ್ಟು ಹಸಿ ವಾಸನೆವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಖಾರ ಹಿಡಿಬೇಕು. ಸ್ವಲ್ಪ ಬೇಯವರೆಗೂ ಬಿಡಿ, ಆಮೇಲೆ ನೀರು ಹಾಕೊಂಡ್ರೆ ಆಗುತ್ತೆ. ಈಗ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಎಷ್ಟು ಬೇಕು ನೀರು ಸೇರಿಸ್ಕೊಳ್ಳಿ. ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ. ಮತ್ತು ಈ ಟೈಮಲ್ಲಿ ಮೊಟ್ಟೆಗಳನ್ನ ಹಾಕೊಳ್ಳಿ. ಮೊಟ್ಟೆ ಲಿವರ್ನ ಈ ಟೈಮಲ್ಲಿ ಹಾಕೊಳ್ಳಿ. ಆಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಿ, ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬೇಕಾದ್ರೆ ಕುಕ್ಕರ್ ಮುಚ್ಚಳನ ಹಾಕೊಳ್ಳಿ. ಅದೊಂದು 3 to 4 ವಿಷಲ್ ಆದರೆ ಬೇಯಿತು. ನಾವು 4 ಹಾಕ್ತಿದ್ವಿ. ಈಗ ಬಿಸಿ ಬಿಸಿಯಾದ ಮೊಟ್ಟೆ ಕೋಳಿ ಸಾರು ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಓಕೆ, ಬಾಯ್ ಬಾಯ್. ಸಿ ಯು ನೆಕ್ಸ್ಟ್ ಬ್ಲಾಗ್.